ನಮಸ್ಕಾರ, ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಹಿತ್ತಲಲ್ಲಿ ಬೆಳೆದಂತಹ ಬದನೆಕಾಯಿಯನ್ನು ಕುಯ್ದು ತಗೊಂಡು ಹೋಗಿ ಒಂದು ರುಚಿಕರವಾದಂತಹ ದೋಸೆ ಕಾವಲಿಯ ಮೇಲೆ ಒಂದು ಫ್ರೈ ಮಾಡುವ ಅಂತ ಇದ್ದೇನೆ. ತುಂಬ ಅಂದರೆ ತುಂಬ ರುಚಿಕರವಾಗಿರ್ತದೆ. ಒಂದು ತಿಂದರೆ ಇನ್ನೊಂದು ತಿನ್ನುವಂತ ಅನಿಸ್ತದೆ. ಊಟದ ಜೊತೆಗೆ ಒಂದು ಒಳ್ಳೆ ಕಾಂಬಿನೇಷನ್ ಈ ಒಂದು ಫ್ರೈ. ಹಾಗಾದರೆ ಈ ಒಂದು ರುಚಿಕರವಾದ ರೆಸಿಪಿಯನ್ನು ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಬನ್ನಿ. ಹಿತ್ತಲಲ್ಲಿ ಬೆಳೆದ ಬದನೆಕಾಯಿಯನ್ನೆಲ್ಲ ಕುಯ್ದು ತೊಗೊಂಡು ತೊಳ್ಕೊಳ್ತಾ ಇದ್ದೇನೆ. ಒಂದೆರಡು ಬದನೆಕಾಯಿ ಇದ್ದರೆ ಸಾಕು ನನಗೆ. ಎರಡೆರಡು ಬದನೆಕಾಯಿಂದ ಈ ರೆಸಿಪಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಇದನ್ನು ಈ ರೀತಿಯಾಗಿ ಕಟ್ ಮಾಡ್ಕೊಳ್ತೇನೆ. ಮಧ್ಯದಲ್ಲಿ ಕಟ್ ಮಾಡಿದಾಗ ನಮಗೆ ಎರಡಕ್ಕೆ ಅದರ ತೊಟ್ಟು ಸಿಗ್ತದೆ. ಹಾಗಾಗಿ ಮಿಡ್ಲಲ್ಲಿ ಕಟ್ ಮಾಡಿ ಅದನ್ನು ಈ ರೀತಿಯಾಗಿ ಸೀಳಿ ತಗೊಳ್ತಾ ಇದ್ದೇನೆ. ಆಗ ಹಿಡ್ಕೊಳ್ಳಿಕ್ಕೆ ಚೆನ್ನಾಗಾಗ್ತದೆ, ನೋಡಲಿಕ್ಕೆ ಕೂಡ ತುಂಬಾ ಚೆನ್ನಾಗಾಗ್ತದೆ ಅಂತ. ಚೊಟ್ಟಿನ ಭಾಗ ಇಲ್ಲ ಅಂದರೂ ಕೂಡ ಮಾಡ್ಕೊಳ್ಬೋದು, ಇದ್ದರೆ ನೋಡಲಿಕ್ಕೆ ಚೆನ್ನಾಗಾಗ್ತದೆ. ಚೊಟ್ಟಿನಲ್ಲಿ ಅಮೃತ ಇರ್ತದೆ ಅಂತ ಹೇಳ್ತಾರೆ, ಒಳ್ಳೆದಂತೆ ಅದು. ಆ ಮೇಲ್ಗಡೆ ಟೊಪ್ಪಿ ಏನಿದೆ ಅದು ತಿಂದರೆ ಒಳ್ಳೆಯದು ಅಂತ ಹೇಳ್ತಾರೆ. ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ ಉದ್ದುದ್ದವಾಗಿ. ತುಂಬಾ ಎಳೆತಾಗಿತ್ತು ಈ ಒಂದು ಬದನೆಕಾಯಿ. ಕಟ್ ಮಾಡಿದ್ದನ್ನು ನೀರಲ್ಲಿ ಹಾಕಿ ಇಟ್ಕೊಳ್ತಾ ಇದ್ದೇನೆ. ಬೀಜ ಕೂಡ ಇಲ್ಲ, ಆದರೆ ಅದರಲ್ಲಿರುವ ಚೊಗುರಿನ ಅಂಶ ಸ್ವಲ್ಪ ಹೋಗ್ತದೆ. ಈ ರೀತಿ ಆನಂತರ ಈ ರೀತಿ ಅದನ್ನು ಕಟ್ ಮಾಡ್ಕೊಳ್ಬೇಕು. ಜಸ್ಟ್ ಅದನ್ನು ಮಾರ್ಕ್ ಮಾಡಿಕೊಂಡ್ರೆ ಸಾಕು. ಈ ರೀತಿ ಚಾಕುವಿನ ತುದಿಯಲ್ಲಿ ಜಸ್ಟ್ ಮಾರ್ಕ್ ಮಾಡಿಕೊಂಡ್ರೆ ಸಾಕು. ಒಳಗಡೆ ತನಕ ಕಟ್ ಆಗೋದು ಬೇಡ. ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ನಾವು ಹಚ್ಚಿರುವಂತಹ ಮಸಾಲೆ ಎಲ್ಲ ಒಳಗಡೆ ತನಕ ತಗೊಳ್ತದೆ. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿತದೆ. ನಂತರ ಒಂದು ದೊಡ್ಡ ಕಡಲೆ ಗಾತ್ರದಷ್ಟು ಇಂಗನ್ನು ನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೇನೆ. ಒಂದು ಪ್ಲೇಟಿನ ಮೇಲೆ 1 ಟೇಬಲ್ ಚಮಚ ಆಗುವಷ್ಟು ಅಚ್ಚ ಖಾರದ ಪುಡಿ, ಅರ್ಧ ಟೀ ಚಮಚ ಆಗುವಷ್ಟು ಧನಿಯಾ ಬೀಜದ ಪುಡಿ, ನಂತರ ಸ್ವಲ್ಪ ಗರಂ ಮಸಾಲೆ ಪುಡಿಯನ್ನು ಕೂಡ ನಾನು ಹಾಕ್ಕೊಳ್ತಾ ಇದ್ದೇನೆ. ಅಥವಾ ಗರಂ ಮಸಾಲೆ ಇಲ್ಲ ಅಂದರೆ ಕಿಚನ್ ಕಿಂಗ್ ಮಸಾಲೆ ಪುಡಿ ಬೇಕಾದರೂ ನೀವು ಹಾಕ್ಕೊಳ್ಬೋದು, ಚೆನ್ನಾಗಾಗ್ತದೆ. ಅದರಲ್ಲಿ ಎಲ್ಲ ಮಸಾಲೆಯೂ ಕೂಡ ಇರ್ತದೆ. ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಮಸಾಲೆಯನ್ನು ಜಾಸ್ತಿ ಹಚ್ಕೊಂಡ್ರೆ ಆಯಿತು. ಖಾರ ಕಡಿಮೆ ಬೇಕು ಅಂದರೆ ಮಸಾಲೆ ಸ್ವಲ್ಪ ಕಡಿಮೆ ಹಚ್ಕೊಂಡ್ರೆ ಆಯಿತು. ಬದನೆಕಾಯಿಗೆ ಅರಿಶಿಣವನ್ನು ಹಾಕ್ಕೊಂಡಿದ್ದೇನೆ. ನಂತರ ಇದರ ರುಚಿಯನ್ನು ಹೆಚ್ಚಲಿಕ್ಕೆ ನಾನಿಲ್ಲಿ ಈರುಳ್ಳಿ ಪುಡಿಯನ್ನು ಬಳಸ್ತಾ ಇದ್ದೇನೆ. ರೆಡಿಮೇಡ್ ಆಗಿ ಸಿಗ್ತದೆ, ಅಥವಾ ಬೇಸಿಗೆ ಟೈಮ್ ಇದು. ನೀವು ಈರುಳ್ಳಿಯನ್ನು ಕಟ್ ಮಾಡಿ ಬಿಸಿಲಿನಲ್ಲಿ ಒಣಗಿಸಿ ಇಟ್ಕೊಂಡು ಪುಡಿಯನ್ನು ಮಾಡಿಕೊಂಡ್ರೆ ಬೇಕಾದಾಗ ಇಂತಹ ರೆಸಿಪಿಗಳಿಗೆ ಬಳಸಿದರೆ ತುಂಬಾ ರುಚಿಕರವಾಗಿ ಬರ್ತದೆ. ಹುಣಸೆ ಹಣ್ಣಿನ ರಸವನ್ನು ಹಾಕ್ಕೊಂಡಿದ್ದೇನೆ. ನಂತರ ಇಂಗನ್ನು ಕರಡಿ ಹಾಕ್ಕೊಂಡಿದ್ದೇನೆ. ಎಲ್ಲ ಮಿಕ್ಸ್ ಮಾಡ್ಕೊಳ್ತೇನೆ. ನೀರಿನ ಅಂಶ ಕಡಿಮೆ ಆಯಿತು ಅಂತ ಅನಿಸಿದರೆ ಬೇಕಾದರೆ ಮತ್ತೊಂಚೂರು ನೀರನ್ನು ಹಾಕ್ಬೋದು. ಇಲ್ಲಿ ಕರೆಕ್ಟ್ ಆಗಿದೆ ನೋಡಿ, ಹಚ್ಚಲಿಕ್ಕೆ ಬೇಕಾಗುವ ಹಾಗೆ ಆಗಿದೆ. ಇಂಗಿನ ನೀರು, ಹುಣಸೆ ಹಣ್ಣಿನ ನೀರೇ ಸಾಕಾಗಿದೆ. ನಿಮಗೇನಾದರೂ ಸ್ವಲ್ಪ ನೀರಿನ ಕಡಿಮೆ ಆಯಿತು ಅಂತ ಅನಿಸಿದರೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಬೋದು. ನಾನೀಗ ಇದನ್ನು ಬದನೆಕಾಯಿಗೆ ಹಚ್ಕೊಳ್ತೇನೆ. ಈ ರೀತಿ ಎಲ್ಲ ಕಡೆಗೆ ಚೆನ್ನಾಗಿ ಸವರ್ಕೊಂಡ್ರೆ ಆಯಿತು. ನಿಮಗೆ ಖಾರ ಹೇಗೆ ಬೇಕು ಅಂತ ನೋಡಿಕೊಂಡು ದಪ್ಪ ತೆಳ್ಳಗೆ ಮಾಡ್ಕೊಳ್ಳಿ. ನಮಗೆ ಸ್ವಲ್ಪ ಖಾರ ತಿಂತೇವೆ ನಮ್ಮಲ್ಲಿ, ಹಾಗಾಗಿ ನಾನು ಚೆನ್ನಾಗಿ ಹಚ್ಕೊಂಡಿದ್ದೇನೆ. ನೀವು ಜಾಸ್ತಿ ಖಾರ ತಿನ್ನೋದಿಲ್ಲ ಅಂದರೆ ತೆಳ್ಳಗೆ ಹಚ್ಕೊಳ್ಬೋದು. ಅಥವಾ ಬೇರೆ ಮಸಾಲೆ ಎಲ್ಲ ಜಾಸ್ತಿ ಹಾಕ್ಕೊಂಡು ಖಾರದ ಪುಡಿಯನ್ನು ಕಡಿಮೆ ಹಾಕ್ಕೊಂಡು ಕೂಡ ಆಗ್ತದೆ. ಯಾವ ರೀತಿಯೆಲ್ಲ ಮಸಾಲೆಯನ್ನು ಹಾಕಬೇಕು ಅನ್ನೋದನ್ನು ಈಗಾಗಲೇ ನೋಡಿದ್ದೀರಾ. ಹಾಗಂತ ಈಗಲೇ ವಿಡಿಯೋನ ಸ್ಕಿಪ್ ಮಾಡಿ ಹೋಗಬೇಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಅದನ್ನು ಯಾವ ರೀತಿಯಾಗಿ ಬೇಯಿಸಬೇಕು ಅನ್ನೋದನ್ನು ಕೂಡ ಹೇಳ್ತಾ ಇದ್ದೇನೆ. ಕಾವಲಿಯನ್ನು ಈಗಾಗಲೇ ಬಿಸಿಗಿಟ್ಕೊಂಡು ಅದರ ಮೇಲ್ಗಡೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ. ಈ ಬದನೆಕಾಯಿ ಹೋಳುಗಳನ್ನು ಕಾವಲಿ ಬಿಸಿಯಾಗೋ ತನಕ ಒಂದು 5 ನಿಮಿಷ ಬಿಡಿ. ಆಗ ನೆಂದ್ಕೊಂಡು ಒಳಗಡೆ ತನಕ ಮಸಾಲೆ ಎಲ್ಲ ಹೀರ್ಕೊಳ್ತದೆ. ನಂತರ ಕಾವಲಿಯ ಮೇಲೆ ಜೋಡಿಸ್ಕೊಂಡು ಎಣ್ಣೆಯನ್ನು ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೇನೆ. ಮುಚ್ಚಳವನ್ನು ಮುಚ್ಚಿ ಬೇಯಿಸೋದ್ರಿಂದ ಬೇಗನೆ ಬೇಯ್ತದೆ. ಒಂದು ಕಡೆ ಬೆಂದ ನಂತರ ಮತ್ತೊಂದು ಕಡೆಗೆ ತಿರುವಿ ಹಾಕ್ತಾ ಇದ್ದೇನೆ. ದೋಸೆ ಕಾವಲಿಗೆ ಸ್ವಲ್ಪ ಎಣ್ಣೆ ಕಡಿಮೆ ಆಯಿತು ಅನಿಸ್ತು, ಹಾಗಾಗಿ ಎಣ್ಣೆಯನ್ನು ಹಾಕಿ ಮತ್ತೊಂದು ಕಡೆಗೆ ಬೇಯಿಸ್ತಾ ಇದ್ದೇನೆ. ಮಸಾಲೆ ಎಲ್ಲ ಕಾವಲಿಗೆ ಕಚ್ತದೆ ಎಣ್ಣೆ ಸರಿಯಾಗಿ ಬಿದ್ದಿಲ್ಲ ಅಂದರೆ, ಹಾಗಾಗಿ ಮತ್ತೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ. ಜಾಸ್ತಿ ಎಣ್ಣೆ ಹಾಕಿದರೆ ಕಾವಲಿಗೆ ಕಚ್ಚುವುದಿಲ್ಲ, ಅದು ಮಸಾಲೆ ಎಲ್ಲ ಚೆನ್ನಾಗಿ ಎದ್ದು ಬರ್ತದೆ. ಇಲ್ಲಾಂದರೆ ಸ್ವಲ್ಪ ಕಾವಲಿಗೆ ಮಸಾಲೆ ಕಚ್ಚುವ ಸಾಧ್ಯತೆ ಇರ್ತದೆ. ಸ್ವಲ್ಪ ಬೆಂದಾದ ನಂತರ ತಿರುವಿ ಹಾಕ್ಕೊಂಡು ಮೇಲ್ಗಡೆಯಿಂದ ಸ್ವಲ್ಪ ಬೆಣ್ಣೆಯನ್ನು ಹಾಕಿದ್ದೇನೆ. ರುಚಿ ತುಂಬ ಚೆನ್ನಾಗಾಗ್ತದೆ. ಬೆಣ್ಣೆ ಹಾಕಿ ಈ ರೀತಿ ನಾವು ಫ್ರೈಯನ್ನು ಮಾಡಿ ತಿನ್ನಲಿಕ್ಕೆ ತುಂಬಾ ಸೂಪರ್ ಆಗ್ತದೆ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕಿದ್ದೇನೆ, ಅದರ ಘಮವು ಕೂಡ ತುಂಬ ಚೆನ್ನಾಗಿ ಬರ್ತದೆ. ಇದನ್ನು ಮುಚ್ಚಿ ಹಾಗೆ ಬಿಡ್ತೇನೆ. ಬೆಣ್ಣೆ ಎಲ್ಲ ಕರಗಿ ತುಪ್ಪದ ರೀತಿ ಆಗ್ತದೆ ಅದು. ಆಗ ಅದರ ರುಚಿನೇ ಸೂಪರಾಗಿ ಆಗುವಂಥದ್ದು. ಖಂಡಿತ ನೀವು ಈ ಒಂದು ಬದನೆಕಾಯಿ ಫ್ರೈ ಮಾಡೋದಾದರೆ ಬೆಣ್ಣೆ ಹಾಕಿ ಮಾಡೋದನ್ನು
ಸ್ಕಿಪ್ ಮಾಡಬೇಡಿ. ಬೆಣ್ಣೆಯನ್ನು ಹಾಕಿ ಮಾಡ್ಕೊಳ್ಳಿ, ತುಂಬಾ ಸೂಪರಾಗಿ ಆಗ್ತದೆ. ಹಾಗೆ ಇಂಗು ಕೂಡ ಚೆನ್ನಾಗಿ ಬೀಳಬೇಕು, ಆಗ ಆ ಒಂದು ಘಮ ಕೂಡ ತುಂಬ ಸೂಪರಾಗಿ ಬರ್ತದೆ ಬದನೆಕಾಯಿ ಫ್ರೈದು. ಈಗಾಗಲೇ ಬದನೆಕಾಯಿ ಹೋಳೆಲ್ಲ ಬೆಂದಾಗಿದೆ, ಮಸಾಲೆ ಒಂದು ಸ್ವಲ್ಪ ಬೇಯಬೇಕು, ಹಾಗಾಗಿ ಮತ್ತೊಂದು ನಿಮಿಷ ಆ ಕಡೆ ಈ ಕಡೆ ಮುಚ್ಚಿ ಹಾಕಿ ಬೇಯಿಸ್ಕೊಂಡೆ. ರುಚಿ ರುಚಿಯಾದ ಬದನೆಕಾಯಿ ಫ್ರೈ ರೆಡಿ ಆಯಿತು ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದನ್ನು ಅನ್ನದ ಜೊತೆ ಹಾಗೆ ಸೈಡಿಗೆ ಇಟ್ಕೊಂಡು ತಿನ್ಬೋದು. ಅನ್ನದ ಜೊತೆ ಕಲಸ್ಲಿ ತಿನ್ಲಿಕ್ಕೂ ಕೂಡ ಚೆನ್ನಾಗಾಗ್ತದೆ ಎಣ್ಣೆ ಹಾಕ್ಕೊಂಡು, ಅಥವಾ ಸಾರೆಲ್ಲ ಮಾಡಿಕೊಂಡ್ರೆ ಸೈಡಿಗೆ ಕಚ್ಲಿಕ್ಕೆ ಕೂಡ ತುಂಬಾ ಸೂಪರಾಗಿ ಆಗ್ತದೆ. ಇಷ್ಟ ಆದರೆ ಈ ಒಂದು ರೆಸಿಪಿಯನ್ನು ಮನೆಯಲ್ಲಿ ಟ್ರೈ ಮಾಡೋದನ್ನು ಮರಿಬೇಡಿ. ಹಾಗೆ ರೆಸಿಪಿಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಈಗಾಗಲೇ ಬದನೆಕಾಯಿಯನ್ನು ಬಳಸಿ ಮಾಡುವಂತಹ ಹಲವಾರು ರೆಸಿಪಿಗಳನ್ನು ನಾನು ಶೇರ್ ಮಾಡಿದ್ದೇನೆ. ಒಂದೆರಡನ್ನು ಕೊನೆಯಲ್ಲಿ ಟ್ಯಾಗ್ ಮಾಡಿರ್ತೇನೆ, ನೀವು ಮನೆಯಲ್ಲಿ ಅದನ್ನು ನೋಡಿಕೊಂಡು ಟ್ರೈ ಮಾಡ್ಬೋದು. ತುಂಬಾ ಸೂಪರಾಗಿ ಆಗಿದೆ. ಖಂಡಿತ ಟ್ರೈ ಮಾಡಿ. ಮತ್ತೊಂದು ರೆಸಿಪಿಯ ಜೊತೆಗೆ ಬರ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.